ಬಂದಿರೋ ಉದ್ದೇಶ ಏನಪ್ಪ ಅಂತಂದರೆ, ಈ ಸರ್ಕಾರ ಆದಮೇಲೆ ಎಸ್ ಟಿ ಸಮಾಜಕ್ಕೆ, ವಾಲ್ಮೀಕಿ ಸಮಾಜಕ್ಕೆ ಸ್ಪೆಷಲಾಗಿ ಎಸ್ ಟಿ ಇದರಲ್ಲಿ ರಿಸರ್ವೇಷನ್ 3% ಇದ್ದದ್ದು 7% ಹಿಂದಿನ ಸರ್ಕಾರ ಮಾಡಿತ್ತು. ಆದರೆ ಈ ಸರ್ಕಾರ, ಸಿದ್ದರಾಮಯ್ಯ ಸಾಹೇಬರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅದನ್ನು ಮಾಡಲಾದ ಒಂದು ಉದ್ದೇಶದಿಂದ ಕೋರ್ಟ್ನಲ್ಲಿ ಸ್ಟೇ ಇದೆ ಅಂತ ನಾವೇ ಹೇಳಿ ಇವತ್ತು ಎಲ್ಲ ಎಸ್ ಟಿ ವರ್ಗದಲ್ಲಿ ಅನ್ಯಾಯ ಮಾಡ್ತಿದ್ದಾರೆ. ಆ ಅನ್ಯಾಯ ವಿರುದ್ಧ ಯಾವ ಥರ ಹೋರಾಟ ಮಾಡಬೇಕು ಮತ್ತು ಕೋರ್ಟು ಸ್ಟೇ ಕೊಟ್ಟಿರೋದು ಉದ್ಯೋಗಕ್ಕೆ ಅವಕಾಶಕ್ಕೆ. ಆದರೆ ಇವರು ಒಂದು ಹೊಸ ಇದನ್ನು ಮಾಡಿ ಏನು ವಿದ್ಯಾರ್ಥಿಗೆ ಎಜುಕೇಷನ್ಗೂ 3% ಮಾಡೋಂಥ ಒಂದು ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಿದೆ. ಈ ಕಾಂಗ್ರೆಸ್ ಸರ್ಕಾರ ತೋರ್ತಿರುವಂಥ ಮಲತಾಯಿ ಧೋರಣೆ ವಿರುದ್ಧ ಹೋರಾಟ ಮಾಡೋದಕ್ಕೋಸ್ಕರ ಯಾವ ಥರ ಹೋರಾಟ ಮಾಡಬೇಕಂದು ರೂಪರೇಷೆಗಳು ಹಂಗೋಸ್ಕರ ಇವತ್ತು ರಮೇಶ್ ಜಾರಕಿಹೊಳಿ ಅಣ್ಣರ ನೇತೃತ್ವದಲ್ಲಿ, ರಾಮುಲು ಅಣ್ಣರ ನೇತೃತ್ವದಲ್ಲಿ ನಾವೆಲ್ಲರೂ ಸುಮಾರು 20 ಜನಕ್ಕಿಂತ ಹೆಚ್ಚು ಜನ ಮಾಜಿ ಶಾಸಕರು, ಮಾಜಿ ಸಚಿವರು, ಮಾಜಿ ಸಂಸದರು ಎಲ್ಲರೂ ಒಂದು ಸಭೆ ಸೇರಿ ತೀರ್ಮಾನ ಮಾಡಿದ್ದೇವೆ. ಯಾವ ಥರ ಮುಂದಿನ ಹೋರಾಟ ಮಾಡಬೇಕು, ಯಾವ ಥರ ಎಸ್ ಟಿ ವರ್ಗಕ್ಕೆ, ಎಸ್ ಟಿ ಸಮಾಜಕ್ಕೆ ನ್ಯಾಯ ಒದಗಿಸ್ಕೊಡೋದ್ರ ಬಗ್ಗೆ ಪ್ರಮುಖ ಪಾತ್ರ ವಹಿಸ್ಬೇಕಂತೇಳಿ ಇವತ್ತೆಲ್ಲರೂ ಮೊರೆ ಹೋಟ್ಲಲ್ಲಿ ಸಭೆ ಸೇರಿ ಇವತ್ತು ತೀರ್ಮಾನ ಮಾಡಿ ಬಂದಿದ್ದೇವೆ. ಆದಷ್ಟು ಬೇಗ ಇವತ್ತು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರಿಗೆ ಮನವಿಯನ್ನು ಕೊಟ್ಟಿದ್ದೇವೆ. ಏನಂತಂದರೆ ಅವರು ಭೇಟಿ ಆಗಂತ ನಮ್ಗೆ ಅವಕಾಶ ಕೊಡಬೇಕಂತ ಕಾಲಾವಕಾಶವನ್ನು ಕೋರಿದ್ದೇವೆ. ನಾಳೆ ಕೊಡ್ತೀವಿ ಅಂತ ಹೇಳಿದ್ದಾರೆ, ಅದನ್ನು ಕಾಯ್ತಿದ್ದೇವೆ. ಅವ್ರ ಕಾಲಾವಕಾಶ ನೋಡಿ ಅವ್ರಿಗೆ ಭೇಟಿಯಾಗಿ ಮತ್ತು ಸಾಮಾಜಿಕವಾಗಿ ಯಾವ ಥರ ಹೋರಾಟ ಮಾಡಬೇಕು, ಜನಜಾಗೃತಿ ಯಾವ ಥರ ಮಾಡಬೇಕು ಅನ್ನೋದ್ರ ಬಗ್ಗೆ ಹಲವಾರು ತೀರ್ಮಾನ ತೊಗೊಂಡಿದ್ದೇವೆ. ಮತ್ತು ಭಾಳ ಇವತ್ತು ಯಾಕಂದರೆ ನಮ್ಮ ಹಿರಿಯ ನಾಯಕರಂಥ ರಮೇಶ್ ಜಾರಕಿಹೊಳಿ ಅಣ್ಣವರ ನೇತೃತ್ವದಲ್ಲಿ ಮತ್ತು ಶ್ರೀರಾಮುಲು ಅಣ್ಣವರ ಇಬ್ಬರ ನೇತೃತ್ವದಲ್ಲಿ ಇವತ್ತು ಒಂದು ಸಮಿತಿಯನ್ನು ಮಾಡಿ ಎಲ್ಲ ಇವತ್ತು ಭಗವಂತ ನಾಯಕಣ್ಣವರು ಅದರಲ್ಲಿದ್ದಾರೆ, ಬಂಗಾರ ಹನುಮಂತನವರು ಅದರಲ್ಲಿದ್ದಾರೆ, ಪ್ರತಾಪ್ ಕಾಕೋರು ಇದ್ದಾರೆ, ಎಲ್ಲ ನಮ್ಮ ದಾಸರಿ ಸಿಂಹಪ್ಪ ಅವರು ಇದ್ದಾರೆ. ಈ ಥರ ಎಲ್ಲ ಮುಖಂಡರು ಫಕೀರಪ್ಪಣ್ಣನ ಆದಿಯಾಗಿ ಭಾಳಷ್ಟು ಜನ, ಎಸ್ ವಿ ರಾಮಚಂದ್ರಪ್ಪ ಅವರು ಎಲ್ಲರೂ ಸೇರಿ ಇದು ಹೋರಾಟಕ್ಕೆ ಏನು ಮಾಡ್ಬೇಕಂತ ರೂಪರೇಷೆಗಳು ಆಗ್ತಿದ್ದೇವೆ. ಇನ್ನು ರೂಪರೇಷೆ ತೀರ್ಮಾನ ಆಗಿಲ್ಲ ಅಲ್ಲ, ಈಗ ಫಸ್ಟು ನಾವು ಮುಖ್ಯಮಂತ್ರಿಗಳಿಗೆ ಭೇಟಿ ಆಗ್ತೇವೆ. ಮುಖ್ಯಮಂತ್ರಿಗಳು ಭೇಟಿಯಾಗಿ ನಮ್ಮ ಏನು ಮನವಿ ಅದ ಮನವಿಯನ್ನು ಅವ್ರಿಗೆ ಕೊಡ್ತೀವಿ. ಅವ್ರು ಸ್ಪಂದಿಸಲಿಲ್ಲ ಅಂತಂದರೆ ನಾವು ಹೋರಾಟ ಎಲ್ಲ ಡಿವಿಷನ್ ವೈಸ್ನು ಹೋರಾಟ ಮಾಡ್ಬೇಕಂತ ತೀರ್ಮಾನ. ಗಡುವೇನಾದರೂ ಕೊಡ್ತಾ ಇದ್ದೀರಾ ಸರ್ಕಾರಕ್ಕೆ? ನಾಳೆ ಭೇಟಿಯಾಗಿ ಗಡುವು ಕೊಡ್ತೀವಿ. ಅವ್ರು ನಾಳೆ ನಮಗೆ ಕಾಲಾವಕಾಶ ಕೊಟ್ಟು ಅವ್ರು ಏನು ಯಾವ ಥರ ಸ್ಪಂದಿಸ್ತಾರೆ ಅದ್ರ ಬಗ್ಗೆ ಕೊಡ್ತೀವಿ. ಯಾಕಂದರೆ ಅವ್ರು ಹೇಳೋದು ಒಂದು ಕೋರ್ಟಲ್ಲಿದೆ ಅನ್ನೋದು ಒಂದು ಮಾತು ಹೇಳ್ತಾರೆ. ಕೋರ್ಟಲ್ಲಿದೆ ಅಂತಂದರೆ ಅವರು 2015ರಲ್ಲಿ ನಮ್ಮನೆ ಸಿದ್ದರಾಮಯ್ಯ ಸಾಹೇಬ್ರೆ ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಅವಾಗೇ ಹೈಕೋರ್ಟ್ ಒಂದು ಆದೇಶ ಮಾಡ್ತೀವಿ, ಈ ಥರ ರಿಸರ್ವೇಷನ್ ಕೊಡಂತೆ. ಕೋರ್ಟ್ ಆದೇಶ ಮೇಲೆ ಅವರು ಮಾಡಲಿಲ್ಲ, BJP ಸರ್ಕಾರ ಬಂದಮೇಲೆ ಮಾಡಿತು. ಕೋರ್ಟ್ ಆದೇಶ ಪ್ರಕಾರನೇ ಮಾಡಿದೆ. ಆ ಆದೇಶವನ್ನು ಅದನ್ನೇ ಕೋರ್ಟಲ್ಲಿ ಮನವರಿಕೆ ಮಾಡಿಬಿಟ್ರೆ ಅದು ಸ್ಟೇ ವೇಕೆಂಟ್ ಆಗ್ತದೆ. ಆದರೆ ಅವರು ಸ್ಟೇ ವೇಕೆಂಟ್ ಮಾಡೋಂಥ ಆಸೆ ಇಲ್ಲ. ಯಾರೂ ಅಟೆಂಡೇ ಆಗಿಲ್ಲ. ಈ ಒಂದು ಕೇಸ್ ಬಂದಂಥ ಸಂದರ್ಭದಲ್ಲಿ ಸರಿಯಾಗಿ ಅಟೆಂಡೇ ಆಗಿಲ್ಲ. ಅಟೆಂಡ್ ಆಗಲಾರ್ದ ಅವ್ರ ಉದ್ದೇಶ ಏನಪ್ಪ ಅಂದರೆ ಸ್ಟೇ ಸಿಗಬೇಕು ಅನ್ನೋದಕ್ಕೆ ಅವರು ಆದೇಶ ಮಾಡೋಕ್ಕಿಂತ ಮುಂಚೆ ಓವರಾಲ್ ಆಗಿ ವಕೀಲರೇ ಹೇಳ್ತಾರೆ ಹಿಂಗೆ ಅಂತಂದು ಅದೇ ಪ್ರಕಾರ ಸ್ಟೇ ಕೊಟ್ಟರೆ ಅದು ಸ್ಟೇ ವೇಕೆಂಟ್ ಇವ್ರು ಮಾಡಿಸ್ಬೇಕು. ಮತ್ತು ಸಮಾಜ ಎಲ್ಲ ಮುಖಂಡರು ಸೇರಿದ ಆ ಕಾನೂನು ಹೋರಾಟವನ್ನು ಯಾವುದು ಥರ ಮಾಡ್ಬೇಕಂತ ಪ್ರೈವೇಟ್ ವಕೀಲರು ಇಟ್ಟು ಅದನ್ನು ಮಾಡ್ತಿದ್ದೇವೆ. ಮತ್ತು ಜನಜಾಗೃತಿ ಯಾವ ರೀತಿ ಮೂಡಿಸ್ಬೇಕಂತೇಳಿ ರಮೇಶ್ ಅಣ್ಣವರ ನೇತೃತ್ವದಲ್ಲಿ ಬರುವ 31 ರಾಯಚೂರು ಸಭೆ ಮಾಡ್ತೀವಿ. ಮತ್ತೆ ಬರುವ 31ನೇ ತಾರೀಕು ರಾಯಚೂರಲ್ಲಿ ಸಭೆ ಮಾಡ್ತಿದ್ದೇವೆ. ಇನ್ನೊಂದು ಸರಿ ಬೆಳಗಾವಿಯಲ್ಲಿ ಸಭೆ ಮಾಡ್ತೇವೆ. ಇನ್ನೊಂದು ಸರಿ ದಾವಣಗೆರೆಯಲ್ಲಿ ಮಾಡ್ತೇವೆ, ಮೈಸೂರಲ್ಲಿ ಮಾಡ್ತೇವೆ. ಇವರೇನಾರು ನಮಗೆ ಸ್ಪಂದಿಸಲಿಲ್ಲಪ್ಪ ಅಂದ್ರೆ ನಮ್ಮ ಹೋರಾಟ ಹೀಗೆ ಪಾದಯಾತ್ರೆ ಇಲ್ಲ, ಪಾದಯಾತ್ರೆ ಏನಿಲ್ಲ, ಬಹಿರಂಗವಾಗಿ ಪ್ರತಿಭಟನೆ ಮಾಡ್ತೇವೆ. ಅದರ ಸ್ವಾಮೀಜಿಯವರು ಎಲ್ಲರೂ ಬರ್ತಾರೆ. ಪಕ್ಷಾತೀತವಾಗಿ ಎಲ್ಲ ಪಕ್ಷದ ಮುಖಂಡರು ಭಾಗವಹಿಸ್ತಾರೆ.